ಸೊ ವುಡ್ ಎಲಿಮೆಂಟ್ ರೆಮಿಡೀಸು ಅಂದರೆ ನಿಮ್ಮ ವುಡ್ದು ಎಲ್ಲೆಲ್ಲಿ ವುಡ್ ಐಟಮ್ಸ್ ಅಂದರೆ ಈಗ ಪೆನ್ ಇರ್ಬೋದು, ಪೆನ್ಸಿಲ್ಲು, ಕೀ ಚೈನ್, ಇಲ್ಲೆಲ್ಲನೂ ವುಡ್ ಅಂದರೆ ಮರದಿಂದ ಮಾಡಿರೋದನ್ನ ಯೂಸ್ ಮಾಡಿದರೆ ಮಾಡಿ. ಆಮೇಲೆ ಲೈಟ್ ಗ್ರೀನು, ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ತುಂಬ ತಿಳಿ ಬಣ್ಣದ ಹಸಿರು ಕಲರ್ನ ಇಟ್ಕೊಳ್ಳಿ. ಆಮೇಲೆ ನೇಚರು, ಯಾವುದಾದ್ರೂ ಪ್ರಕೃತಿಯ ಪಿಕ್ಚರ್, ಏನಾದ್ರು ಫೋಟೋಗಳು, ಹಸಿರು ಗ್ರೀನ್ ಪ್ಲ್ಯಾಂಟ್ಸು, ಈಗ ಗಿಡಗಳದು. ಆಮೇಲೆ ಫ್ರೆಶ್ ಫ್ಲವರ್ಸ್, ಫ್ರೆಶ್ ಆಗಿರೋ ಹೂವಿಂದು ಇದನ್ನು ಕುಂಡ ಇಟ್ಕೋಬೋದು, ಅಥವಾ ನೀವು ವಾಸ್ನಲ್ಲಿ ಫ್ರೆಶ್ ಫ್ಲವರ್ಸ್ ಹಾಕ್ಕೋಬೋದು. ಇದರಿಂದನೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ವುಡ್ ಎಲಿಮೆಂಟ್ನ ನೀವು ಜಾಸ್ತಿ ಯೂಸ್ ಮಾಡಿ. ಸೊ ನಿಮಗೆ ಮೈಂಡ್ಫುಲ್ನೆಸ್ಸಿಂದ ಹೆಲ್ಪ್ ಆಗುತ್ತೆ. ಎಮೋಷನಲ್ ಮತ್ತು ಮೆಂಟಲ್ ಬ್ಯಾಲೆನ್ಸ್ ತೊಗೊಳೋದಕ್ಕೆ, ಓವರ್ ಥಿಂಕಿಂಗ್ ಕಮ್ಮಿ ಮಾಡುತ್ತೆ. ಆಮೇಲೆ ಪರ್ಸನಲ್ ಗ್ರೂಮಿಂಗು, ನಿಮಗೆ ಚೆನ್ನಾಗಿ ಇಷ್ಟ ಆಗೋ ಥರ ಬಟ್ಟೆ ಹಾಕ್ಕೊಳ್ಳಿ. ಹಾಗೆಯೇ ಖುಷಿಯಾಗಿರೋ ಥರ ಹೇಗೆ ಮ್ಯಾನೇಜ್ ಮಾಡಬೇಕು, ಎನ್ವೈರ್ಮೆಂಟ್ ಆಗಲಿ, ನಿಮ್ಮ ಡ್ರೆಸ್ ಆಗಲಿ, ಎಲ್ಲನೂ ನಿಮ್ಮ ಮೂಡ್ ಚೆನ್ನಾಗಿ ಇಟ್ಕೊಳ್ಳಿ. ಹಾಗೆ ಕ್ಲಾರಿಟಿ ಮತ್ತು ಇದನ್ನು ರಿಲೇಷನ್ಶಿಪ್ ಎಲ್ಲ ಇರ್ಬೋದು, ನಿಮ್ಮ ಪ್ರಾಜೆಕ್ಟ್ಸ್, ಆಫೀಸ್ ಪ್ರಾಜೆಕ್ಟ್ಸ್, ಅದಕ್ಕೆ ತುಂಬಾ ಕ್ಲಾರಿಟಿ ಬರೋ ಥರ ಮಾಡ್ಕೊಳ್ಳಿ. ಹಾರ್ಡ್ ವರ್ಕ್ ಮಾಡಿ, ಬಟ್ ಹಾಗೆಯೇ ಇದನ್ನು ರೆಸ್ಟ್ ಕೂಡ ತೊಗೊಳ್ಳಿ. ಎರಡು ಬ್ಯಾಲೆನ್ಸ್ ಮಾಡಿ. ಆಮೇಲೆ ಫೋಕಸ್ ಮಾಡಿ ನಿಮ್ಮ ಗೋಲ್ಸು, ರಿಲೇಷನ್ಶಿಪ್ಪು, ಐಡಿಯಾಸು, ಅದ್ರ ಕಡೆ ಎಲ್ಲ ಸ್ಮಾರ್ಟಾಗಿ ಎಲ್ಲನೂ ಮಾಡಿ. ಏನೇನು ಮಾಡಬೇಕು ಅದನ್ನು ಸ್ಮಾರ್ಟಾಗಿ ಮಾಡಿ. ಸೊ ನಿಮಗೆ ಏನೇನು ಕ್ರಿಸ್ಟಲ್ಸ್ ಯೂಸ್ ಮಾಡಬೇಕು, ಕ್ಲಿಯರ್ ಕ್ವಾರ್ಟ್ಸು ಫೋಕಸ್ ಮಾಡಲಿಕ್ಕೆ, ಹೆಮಟೈಟ್ ಮತ್ತು ಪೈರೈಟ್ ಗ್ರೌಂಡಿಂಗ್ ಮತ್ತು ಪ್ರೊಟೆಕ್ಷನ್ಗೆ, ರೆಡ್ ಗಾರ್ನೆಟ್, ಲ್ಯಾಬ್ರಡರೈಟ್, ಮುಕೈಟ್ ಇದೆಲ್ಲ ಸೆಕ್ಯೂರಿಟಿ ಮತ್ತು ಸ್ಟ್ರೆಂತ್ಗೆ, ಆಮೇಲೆ ಹೆಸೊನೈಟ್, ಅದೇ ಗೋಮೇದ್ ಅಂತ ಹೇಳ್ತಾರಲ್ಲ ಅದು ಕ್ಲಾರಿಟಿಗೆ, ಅದು ರಾಹು ಅಂದರೆ 4 ರಾಹುವಿನ ನಂಬರು, ಅದು ಹೆಲ್ಪ್ ಮಾಡುತ್ತೆ ನಿಮಗೆ ಸ್ಟ್ರಕ್ಚರ್ ಬಿಲ್ಡ್ ಮಾಡೋಕ್ಕೆ, ಆಪರ್ಚುನಿಟೀಸ್ ಅಟ್ರಾಕ್ಟ್ ಮಾಡಲಿಕ್ಕೆ, ಆಮೇಲೆ ಡಿಸಿಪ್ಲಿನ್ ಇರೋದನ್ನ ಜಾಸ್ತಿ ಮಾಡಲಿಕ್ಕೆ ಇವನ್ನೆಲ್ಲ ಯೂಸ್ ಮಾಡ್ಬೋದು. ಸೊ ಟಂಬಲ್ ಸ್ಟೋನ್ ಥರನಾರು ಮಾಡ್ಬೋದು, ಜ್ಯುವೆಲ್ರಿ ಥರನಾರು ಮಾಡ್ಬೋದು. ಆಮೇಲೆ ಇವೆಲ್ಲನೂ ಮಾಡಲಿಕ್ಕೆ ಈಗ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಕ್ರಿಸ್ಟಲ್ಸ್ ಒಂದೊಂದಾಗಿ ತೊಗೊಳ್ಳೋಣ. ಕ್ಲಿಯರ್ ಕ್ವಾರ್ಟ್ಸ್ ನಿಮಗೆ ಫೋಕಸ್, ಕ್ಲಾರಿಟಿ ಮತ್ತು ಇಂಟೆನ್ಷನ್ನು, ತುಂಬ ಡಿಸಿಪ್ಲಿನ್ ತೊಗೊಂಡು ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಹೆಮಟೈಟ್ ಗ್ರೌಂಡಿಂಗು ಮತ್ತು ಆರ್ಗನೈಸೇಷನಲ್ ಸ್ಕಿಲ್ಸು, ಪ್ರಾಕ್ಟಿಕಲ್ ಅರ್ತ್ ಎನರ್ಜಿ ಇದೆಯಲ್ಲ, ಭೂಮಿಯ ಏನು ಶಕ್ತಿ ಇದೆಯಲ್ಲ, ಅದಕ್ಕೆ ಕನೆಕ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪೈರೈಟ್ ಅಂದರೆ ಫೂಲ್ಸ್ ಗೋಲ್ಡ್ ಅಂತಾರೆ, ತವರ ಅಂತೀವಲ್ಲ, ಈ ಕಾಗೆ ಬಂಗಾರ, ಅದು ಪೈರೈಟ್. ಸೊ ಅದು ಪ್ರೊಟೆಕ್ಷನ್ನು ನೆಗೆಟಿವಿಟಿಯಿಂದ, ಆಮೇಲೆ ತುಂಬ ಆ್ಯಂಬಿಷಿಯಸ್ ಗೋಲ್ಸ್ ಇದ್ದರೆ ಅದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಸೊ ಗೋಮೇದ ಇದೆಯಲ್ಲ, ಅದನ್ನು ರೂಲಿಂಗ್ ಸ್ಟೋನು ರಾಹುಗೆ 4ನೇ ನಂಬರಕ್ಕೆ ಕನೆಕ್ಟ್ ಆಗಿದೆ. ಇದರಿಂದ ಮೆಂಟಲ್ ಕ್ಲಾರಿಟಿ ಮತ್ತು ಸೆಲ್ಫ್ ಎಸ್ಟೀಮ್ ಸಿಗುತ್ತೆ. ನಮ್ಮ ಬಗ್ಗೆನೇ ನಮಗೆ ಗೌರವ ಮತ್ತು ಸ್ವಾಭಿಮಾನ ಅದೆಲ್ಲನೂ ಇಂಪ್ರೂವ್ ಮಾಡುತ್ತೆ. ಸಕ್ಸಸ್ ಸಿಗುತ್ತೆ. ರೆಡ್ ಗಾರ್ನೆಟ್ ಅದರಿಂದ ಸೆಕ್ಯೂರಿಟಿ ಮತ್ತು ಸ್ಟ್ರೆಂತ್, ನೀವು ಹಾರ್ಡ್ ವರ್ಕ್ ಮಾಡ್ತಿಲ್ಲ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಲ್ಯಾಬ್ರಡರೈಟಿಂದ ನಿಮಗೆ ಡಿಸಿಷನ್ ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವುದಾದ್ರೂ ಚಾಲೆಂಜಸ್ ಇದ್ದರೆ ಡಿಸಿಷನ್ ತೊಗೊಳೋದಕ್ಕೆ ಅದರಿಂದನೂ ಹೆಲ್ಪ್ ಆಗುತ್ತೆ. ಸೊ ಟ್ರೀ ಆಗಟ್ಟೆ ಅಥವಾ ಮುಕಾಯ್ಟ್ ತೊಗೊಂಡ್ರೆ ಸ್ಟೆಬಿಲಿಟಿ ಮತ್ತು ಸ್ಟ್ರಕ್ಚರ್ಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಯೂಸ್ ಮಾಡೋದು ಈ ಕ್ರಿಸ್ಟಲ್ಸ್ನ? ನೀವು ಜ್ಯುವೆಲ್ರಿ ಅಥವಾ ಬ್ರೇಸ್ಲೆಟ್ಸ್ ಅಥವಾ ರಿಂಗ್ಸ್ ಥರನೂ ಯೂಸ್ ಮಾಡ್ಬೋದು. ಯಾವಾಗಲೂ ಕಾನ್ಸ್ಟೆಂಟ್ ಸಪೋರ್ಟ್ ಸಿಗುತ್ತೆ. ಇಲ್ಲ ನೀವು ಟಂಬಲ್ ಸ್ಟೋನ್ ಥರ ಇದು ಮಾಡಿಬಿಟ್ಟು ಪಾಕೆಟಲ್ಲೋ ಪರ್ಸಲ್ಲಿ ಹಾಕೊಂಡು ತೊಗೊಂಡು ಹೋಗ್ಬೋದು. ಇಲ್ಲ ಮೆಡಿಟೇಷನ್ ಮಾಡಬೇಕಾದ್ರೆ ಅದನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಗೆ ಯಾವ ಕ್ರಿಸ್ಟಲ್ ಅಲೈನ್ ಆಗುತ್ತೋ ಅದನ್ನ ಇಟ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಸೊ ಈ ಡೆಸ್ಕಲ್ಲೂ ಇಟ್ಕೋಬೋದು.